Days, days. Days, days. De- Days, days. Dear, dear. Dear, dear. Dear, dear. ಡಿಯರ್ ಡಿಯರ್ ಅಂದ್ರೆ ನನ್ನಯ್ಯ ಪ್ರೀತಿಯ ಡಿಯರ್ ಡಿಯರ್ ಫಾದರ್ ಡಿಯರ್ ಮದರ್ ಇದು ಡಿಯರ್ DEER ಡಿಯರ್ ಡಿಯರ್ ಅಂದ್ರೆ ಜಿಂಕೆ ಡೀರ್ ಅಲ್ಲ ಡಿಯರ್. ಕಾಮನ್ ಆಗಿ ER ಬಂದ್ರೆ ಇಂಗ್ಲಿಷ್ ಅಲ್ಲಿ ಇಯರ್ ಅಂತಾನೆ ಸೌಂಡ್ ಬರುತ್ತೆ, ಈರ್ ಅಂತ ಬರಲ್ಲ. ಓಕೆ, ಉದಾಹರಣೆಗೆ ಡಿಯರ್, ಪಿಯರ್, ಬಿಯರ್, ಶಿಯರ್, ಆಮೇಲೆ ಇನ್ನು ಆ ಥರದ್ದಿದ್ದಾವೆ. ಅದು ನಿಮಗೆ ಕಾನ್ಸನೆಂಟ್ ಅಲ್ಲ, ವಾವೆಲ್ ಇದರಲ್ಲಿ ಡೈಗ್ರಾಫ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಡೈ ಡೈ. Die, die. Die, die. Fair, fair. Fair, fair. Fair, fair. Flower, flower. Flower, 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 flower. Flu, flu. Flu, 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 flu. ಡೈ DII ಡೈ ಅಂದ್ರೆ ಸಾಯುವುದು. DYE ಡೈ ಅಂದ್ರೆ ಹೇರ್ ಡೈ, ಡೈ ಬಣ್ಣ ಹಚ್ಚುವುದು, ತಲೆಗೆ ಕೂದಲಿಗೆ ಬಣ್ಣ ಹಚ್ಚುವುದು. ಡೈ ಡೈ ಅಂದ್ರೆ ಬಣ್ಣ ಅಂತ ಅರ್ಥ. ಫೇರ್, ಫೇರ್. ಫೇರ್ ಅಂದ್ರೆ ಬೆಳ್ಳಗಿರುವುದು ಅಥವಾ ಚೆನ್ನಾಗಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಅಥವಾ ಫೇರ್, ದಟ್ಸ್ ನಾಟ್ ಫೇರ್ ಅಂತ, ಅದು ಚೆನ್ನಾಗಿಲ್ಲ, ಅದು ಒಳ್ಳೇದಲ್ಲ, ಅದು ಸರಿಯಲ್ಲ, ದಟ್ಸ್ ನಾಟ್ ಫೇರ್. ಫೇರ್ ಒಂದು. ಇನ್ನೊಂದು ಫೇರ್ ಅಂದ್ರೆ ಜಾತ್ರೆಗೆ ಫೇರ್ ಅಂತಾರೆ. ಸೊ ಸ್ಪೆಲ್ಲಿಂಗ್ ಬೇರೆ ಬೇರೆ ಇದೆ, ಉಚ್ಚಾರಣೆ ಒಂದೇ ಇದೆ, ಅಂಡ್ ಮೀನಿಂಗ್ ಬೇರೆ ಬೇರೆ. ಇದು ನಿಮ್ಮ ತಲೆ ಇರಲಿ. ಓಕೆ, ಫ್ಲವರ್, ಫ್ಲವರ್ ಇದು ಫ್ಲೋರ್ ಅಂತ ಹೇಳ್ತಾರೆ. ಸ್ವಲ್ಪ ಜನ ಫ್ಲೋರ್ ಅಂತ ಹೇಳ್ತಾರೆ. ಫ್ಲೋರ್ ಅಂದ್ರೆ ಆಕ್ಚುಲಿ ದಟ್ಸ್ ರಾಂಗ್. ಫ್ಲವರ್, ಫ್ಲವರ್ ಅಂದ್ರೆ ಹಿಟ್ಟು. ರೈಸ್ ಫ್ಲವರ್, ವೀಟ್ ಫ್ಲವರ್, ರಾಗಿ ಫ್ಲವರ್. ಓಕೆ, ಫ್ಲವರ್ ಅಂದ್ರೆ ಒಂದು ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಹಿಟ್ಟಿಗೆ ಫ್ಲವರ್. ಅದೇ ಇನ್ನೊಂದು ಫ್ಲವರ್ ಅಂದ್ರೆ ಹೂ. ಓಕೆ, ನೆಕ್ಸ್ಟ್ ಫ್ಲೂ, ಫ್ಲೂ ಫ್ಲೂ ಆಯ್ತಲ್ವಾ. ಫಾರ್ ಇದು ಫೋರ್, ಫೋರ್. Four, 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 four. ಮೈನರ್, ಮೈನರ್. Minor, 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 minor. ಮಾರ್ನಿಂಗ್, ಮಾರ್ನಿಂಗ್. Morning, 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 morning. ಈಗ ಫೋರ್, ಫೋರ್. ಈಗ ಫೋರ್ ಇದನ್ನ ಫೋರ್ ನ ಫಾರ್ ಅಂತಾನು ಹೇಳ್ತಾರೆ. ಇದು ಬ್ರಿಟಿಷ್ ಇಂಗ್ಲಿಷ್ ಅಲ್ಲಿ, ಬ್ರಿಟಿಷ್ ಸೌಂಡ್ ಅಲ್ಲಿ ಫೋ ಅಂತ ಹೇಳ್ತಾರೆ. ಅದೇ ಫೋರ್. ನಾಲ್ಕು ಫೋ, ಇದಕ್ಕೂ ಫೋ. ಅದು ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಅಲ್ಲಿ. ಅಮೆರಿಕನ್ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ, ಮೈನರ್, ಮೈನರ್. MINER, ಮೈನರ್, ಸೇಮ್ ಪ್ರೊನೌನ್ಸಿಯೇಷನ್. ಮಾರ್ನಿಂಗ್, ಮಾರ್ನಿಂಗ್. ಮಾರ್ನಿಂಗ್ ಇದನ್ನ ಆರ್ ಸೈಲೆಂಟ್ ಮಾಡಿ ಜಸ್ಟ್ ಸೇ ಮಾರ್ನಿಂಗ್. ಇದು ಮಾರ್ನಿಂಗ್. ಇಲ್ಲಿ ಯು ಇದೆ, ಅಲ್ಲಿ ಯು ಇಲ್ಲ, ಎರಡು ಬೇರೆ ಮೀನಿಂಗ್. ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ, ಇದು ಮಾರ್ನಿಂಗ್ ಅಂದ್ರೆ ಶೋಕ ವ್ಯಕ್ತಪಡಿಸುವುದು, ಶೋಕಾಚರಣೆ. ಓಕೆ, ನೆಕ್ಸ್ಟ್ ಹಾಗೆ ನೋಡಿ. ಇದು ಸಿಂಪಲ್ ವರ್ಡ್. ಒನ್, ಒನ್. One, one. ಪೇರ್, ಪೇರ್. Pair, pair. ಪೇಲ್, ಪೇಲ್. Pale, pale. ಪೀಸ್, ಪೀಸ್. Peace, peace. ಪ್ಲೇನ್, ಪ್ಲೇನ್. Plain, plain. ಇಲ್ಲಿ ನೋಡಿ, ONE, ಒನ್. ಅದು ವಿಚಿತ್ರವಾಗಿ, ಅದ್ಯಾಕೆ ಹಂಗೆ ಬಂತು ಸರ್? ಅದು ನೀವು ಕೇಳೋ ಹಾಗೆ ಇಲ್ಲ. ಯಾಕಂದ್ರೆ ಓ ಅನ್ನೋ ಅಕ್ಷರಕ್ಕೆ 8 ಸೌಂಡ್ಸ್ ಇದೆ ಅಂತ ಹೇಳಿದ್ದೀನಿ ನಾನು. 10 ಸೌಂಡ್ಸ್ ಇದೆ. ಓ ಅನ್ನೋ ಅಕ್ಷರಕ್ಕೆ 10 ಸೌಂಡ್ಸ್ ಇದೆ. WON ಸೇಮ್, ಒನ್, ಒನ್. ಸೊ ಒನ್ ಅಂದ್ರೆ ಒಂದು. ಈ ಒನ್ ಅಂತ ಹೇಳಿದ್ರೆ ಗೆದ್ದಿರುವ, ನಾವು ಗೆದ್ವಿ. ವಿ ವನ್ ದ ಮ್ಯಾಚ್. ನಾವು ಮ್ಯಾಚ್ ಗೆದ್ವಿ. ಐ ವನ್ ಅ ಮೆಡಲ್, ನಾನೊಂದು ಮೆಡಲ್ ವಿನ್ ಆಗುವುದು. ಪೇರ್, ಪೇರ್. ಪೇರ್ ಅಂದ್ರೆ ಜೊತೆ, ಈ ಪೇರ್ ಅಂದ್ರೆ ಒಂದು ಹಣ್ಣು. ಪೇಲ್, ಪೇಲ್. ಪೀಸ್, ಪೀಸ್. ಇದು ನೋಡಿ ಸಿಂಪಲ್ ಆಗಿದೆ. ಪೀಸ್ ಅಂದ್ರೆ ನಾವು ಸಾಮಾನ್ಯವಾಗಿ ಬಳಸೋ ಪದನ ಇದು. ಪೀಸ್ ಶಾಂತಿ. ಈ ಪೀಸ್ ಒಂದು ತುಂಡು, ಒಂದು ಪೀಸ್, ಒಂದು ತುಂಡು, ಒಂದು ಪೀಸ್, ಪೀಸ್ ಆಫ್ ಕೇಕ್. ಪ್ಲೇನ್, ಪ್ಲೇನ್. ಪ್ಲೇನ್ ಅಂದ್ರೆ ಏರೋಪ್ಲೇನ್. ಇನ್ನೊಂದು ಪ್ಲೇನ್ ಅಂದ್ರೆ ಪ್ಲೇನ್ ಆಗಿರೋದು. ಪ್ಲೇನ್, ಪ್ಲೇನ್ ಖಾಲಿ, ಖಾಲಿ ಅಲ್ಲ, ಪ್ಲೇನ್ ಆಗಿರೋದು. ಪ್ಲೇನ್ ಶರ್ಟ್, ಪ್ಲೇನ್ ಡ್ರೆಸ್, ಅಥವಾ ಪ್ಲೇನ್ ಪೇಪರ್, ಆ ಥರ. ಸೊ ಇಲ್ಲಿ ಇದು ನೋಡಿ, ಫೋರ್, ಫೋರ್. Four, 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 four. ರೆಡ್, ರೆಡ್. Red, 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 red. ರೈಟ್, ರೈಟ್. Right,
right, right. ರೋಡ್ ರೋಡ್ ರೋಡ್. Road, 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 road. ಇಲ್ಲಿ ನೋಡಿ, ಫೋರ್ ಇದನ್ನ ಫುವ ಅಂತಾನೆ ಹೇಳ್ತಾರೆ, ಫೋರ್ ಅಂತಾನೆ ಹೇಳ್ತಾರೆ. ಸೊ ಫೋರ್ ಅಂದ್ರೆ ಪೋರ್, ವಿ ಆರ್ ಪೋರ್, ನಾವು ಬಡವರು ಬಡವರು ಅಂತ ಹೇಳಕ್ಕೆ ಹೀಸ್ ಪೋರ್, ಐ ಆಮ್ ಫೋರ್ ಅಂದ್ರೆ ಹಾಕುವುದು, ನೀರು ಹಾಕು, ಫೋರ್ ದ ವಾಟರ್, ನೀರನ್ನು ಸುರಿಯುವುದು. ಓಕೆ. ರೆಡ್ READ ರೀಡ್ ಅಂತಾನೂ ಆಗುತ್ತೆ, ಬಟ್ ರೀಡ್ ಪಾಸ್ಟ್ ಟೆನ್ಸ್ ಬಂದು ರೆಡ್. ಅಂದ್ರೆ ನಾನೊಂದು ಪುಸ್ತಕ ಓದ್ದೆ, ಐ ರೆಡ್ ಅ ಬುಕ್. ನಾನೊಂದು ಆರ್ಟಿಕಲ್ ಓದ್ದೆ, ಐ ರೆಡ್ ಅನ್ ಆರ್ಟಿಕಲ್. ಅದೇ ರೆಡ್ ಕಲರಿಗೂ ರೆಡ್ ಅಂತ ಹೇಳ್ತೀವಿ, ಉಚ್ಚಾರಣೆ ಒಂದೇ. ಅದು ಬರೀ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಆ ಸೆಂಟೆನ್ಸ್ ಅಲ್ಲಿ ಗೊತ್ತಾಗುತ್ತೆ. ಓಕೆ. ರೈಟ್ ಅಂದ್ರೆ ಬಲ ಮತ್ತು ಸರಿ, ಬಲಗಡೆಗೆ ರೈಟ್ ಸೈಡ್, ಬಲ ರೈಟ್. ಇನ್ನೊಂದು ರೈಟ್ ಅಂದ್ರೆ ಸರಿ ಅನ್ನೋದಕ್ಕೆ ದಟ್ಸ್ ರೈಟ್, ದಟ್ಸ್ ಕರೆಕ್ಟ್ ಅನ್ನೋದಕ್ಕೆ ರೈಟ್. ಇದು ರೈಟ್ ಅಂದ್ರೆ ಬರೆಯುವುದು. ಸೊ ಇಲ್ಲಿ WR ಇದೆ, ಅಲ್ಲಿ ಬರೀ R ಇದೆ, ರೈಟ್. ಓಕೆ, ಗೊತ್ತಾಗುತ್ತೆ ಸೆಂಟೆನ್ಸ್ ಅಲ್ಲಿ ಏನು ಅಂತ ಗೊತ್ತಾಗುತ್ತೆ. ರೋಡ್ ಅಂದ್ರೆ ರಸ್ತೆ. ಇದು ರೋಡ್ ಅಂದ್ರೆ ರೈಟ್ ಪಾಸ್ಟ್ ಟೆನ್ಸ್ ರೋಡ್, ಇನ್ನೊಂದು ರೋಡ್ ಪಾಸ್ಟ್ ಟೆನ್ಸ್ ರೋಡ್. ಓಕೆ. ಸೊ ಉಚ್ಚಾರಣೆ ಒಂದೇ, ಪದ ನೋಡ್ಲಿಕ್ಕೆ ಬೇರೆ ತರ ಇದೆ, ಮೀನಿಂಗ್ ಬೇರೆ ಇದೆ, ಉಚ್ಚಾರಣೆ ಒಂದೇ. ನೆಕ್ಸ್ಟ್ ಸೇಲ್. Sail. ಓಕೆ. ಸೀನ್. Sea. ಸಾವ್. ಇಲ್ಲಿ SEW ಇದೆ, ಆಕ್ಚುಲಿ ಇದು ಸವ್ ಅಂತ ಹೇಳಬೇಕು, ಸು ಅಂತ ಹೇಳಂಗಿಲ್ಲ. SOW ಸವ್. ಸೊ ಸಾವ್. ಸೈಟ್. ಸ್ಲೇ. ಸೊ. ಸ್ಲೇ. ಸನ್. ಸ್ಟೇರ್. ಸ್ಟೀಲ್. ಸ್ವೀಟ್. ಇಲ್ಲಿ ಸ್ವೀಟ್ ಸ್ಪೆಲ್ಲಿಂಗ್ ನೋಡಿ, SUITE. ಬರೀ SUIT ಇದೆ, E ಇಲ್ಲ ಅಂದ್ರೆ ಸೂಟ್ ಆಗುತ್ತೆ ಅದು. ಬಟ್ E ಇರೋದ್ರಿಂದ ಅದು ಸ್ವೀಟ್ ಆಗುತ್ತೆ, ಬಟ್ ಅದು ವಿಚಿತ್ರವಾಗಿದೆ ಅದು. ನಮಗೆ ಫೋನಿಕ್ಸ್ ಬ್ಲೆಂಡಿಂಗ್ ಯಾವ್ದು ಮ್ಯಾಚ್ ಆಗಲ್ಲ ಅದಕ್ಕೆ. ಇಲ್ಲಿ ನೋಡಿ, SWET ಇದು ಸ್ವೀಟ್, ಓಕೆ, ಫೋನಿಕ್ಸ್ ಮ್ಯಾಚ್ ಆಗುತ್ತೆ, ರೈಟ್. ಅದರಲ್ಲಿ ಫೋನಿಕ್ಸ್ ಆಗಲ್ಲ. ಸೊ ಬಟ್ ಸ್ಟಿಲ್ ಎರಡು ಅಕ್ಷರಗಳು ಒಂದೇ ಉಚ್ಚಾರಣೆ, ಸ್ವೀಟ್. ಟೈಲ್. ಟಿ. ಓಕೆ. ಈ ತರದ್ದು ತುಂಬಾ ವರ್ಡ್ಸ್ ಇದೆ ನೋಡಿ. ಇದ್ರ ಕರೆಕ್ಟ್ ಕನ್ನಡ ಉಚ್ಚಾರಣೆ ನಾನು ಕೊಟ್ಟಿದ್ದೀನಿ, ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ. ಇಲ್ಲಿ ನೋಡಿ, ಕಾಮನ್ ಆಗಿ ನಮಗೆ ಗೊತ್ತಿರೋದೇ ವರ್ಡ್ಸ್ ತುಂಬಾ ಇದೆ. ಇಲ್ಲಿ ಕ್ಯಾರೆಟ್ ಬಂತಲ್ಲ, ಇಲ್ಲಿ ನೋಡಿ ಒಂದು ಪದ ಕ್ಯಾರೆಟ್. ಓಕೆ. ಸೊ ಇದ್ರ ಮೀನಿಂಗ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಏನ್ ಹೇಳಿ, ಈ ಕ್ಯಾರೆಟ್ ಅಂದ್ರೆ ಏನು, ಲೇಡೀಸ್ ಗೊತ್ತಿರ್ಬೇಕು. ಕ್ಯಾರೆಟ್ ಅಂದ್ರೆ ತಿನ್ನೋದು, ಕ್ಯಾರೆಟ್ ವೆಜಿಟೇಬಲ್. ಇನ್ನೊಂದು ಕ್ಯಾರೆಟ್ 24 ಕ್ಯಾರೆಟ್, 22 ಕ್ಯಾರೆಟ್. ಸೊ ಅದ್ರ ಸ್ಪೆಲ್ಲಿಂಗು CARAT. ಇದು ತಿನ್ನೋ ಕ್ಯಾರೆಟ್, ಅಷ್ಟೇ ವ್ಯತ್ಯಾಸ. ಅದು ಯಾಕೆ ಹಂಗಿದೆ ಅನ್ನೋದಕ್ಕೆ ಅದು ತಪ್ಪು ಪ್ರಶ್ನೆ, ನಮಗೆ ಬೇಡ. ಯಾಕೆ ಹಂಗಿದೆ ಅಂದ್ರೆ ಏನಾದ್ರು ಒಂದು ಕಾರಣ ಇರುತ್ತೆ. ಅಲ್ಲಿ K ಹಾಕ್ಲಿಕ್ಕೆ ಆಗಲ್ಲ, KARA ಹಾಕ್ಲಿಕ್ಕೆ ಆಗಲ್ಲ, ಕ್ಯಾರೆಟ್ ಅಂತಾನೆ ಬರಿಬೇಕು. ಒಂದು ಕ್ಯಾರೆಟ್, ಇನ್ನೊಂದು RO, ಒಂದು ಸಿಂಗಲ್ R ಹಾಕಿದ್ರೆ ಅದು ಬೇರೆ ಅದೇ ಸೌಂಡ್ ಬರುತ್ತೆ. ಹಂಗಾಗಿ ಡಬಲ್ R ಹಾಕಿ ಇದನ್ನ ತಿನ್ನೋ ಕ್ಯಾರೆಟ್ ಮಾಡ್ತಾರೆ. ಅದನ್ನ 24 ಕ್ಯಾರೆಟ್ ಅಂದ್ರೆ ಗೋಲ್ಡ್ ಮೆಜರ್ಮೆಂಟ್. ಓಕೆ. ಇಲ್ಲಿ ನೋಡಿ, ಸೀಲಿಂಗ್ ಅಲ್ಲಿ ಒಂದು ಸೀಲಿಂಗ್ ಅಂದ್ರೆ ಒಂದು ಸೀಲಿಂಗು, ಮನೆದು ಸೀಲಿಂಗು, ಟಾಪ್ ಸೀಲಿಂಗ್. ಇನ್ನೊಂದು ಸೀಲಿಂಗ್ ಅಂದ್ರೆ ಸೀಲ್ ಮಾಡೋದು, ಅದು ಸೀಲ್ ಮಾಡಿ ಸೀಲ್ ಹಾಕೋದು ಅಥವಾ ಸೀಲ್ ಮಾಡೋದು, ರೈಟ್. ಆ ತರ ಸಿಂಪಲ್ ವರ್ಡ್ ಇದೆ ನೋಡಿ. ಫೈಂಡ್. ಓಕೆ, ಜಸ್ಟ್ ಫೈಂಡ್ ಅಂದ್ರೆ ಫೈಂಡ್, FIND ಫೈಂಡ್, FINED ಫೈಂಡ್. ಸೊ ಇಲ್ಲಿ E ಸೈಲೆಂಟ್ ಆಗಿರುತ್ತೆ. ಇದು ಇಂಡಿವಿಜುವಲ್ ವರ್ಡ್, ಇದು ಇಂಡಿವಿಜುವಲ್ ವರ್ಡ್. ಫೈಂಡ್ ಅನ್ನೋದೇ ವರ್ಡ್. ಅದು ಫೈನ್ ಅಂದ್ರೆ ನಾವು ಫೈನ್ ಕಟ್ತೀವಲ್ವಾ, FINE ಫೈನ್ ಕಟ್ಟಿರುವುದು. ಅವನು ನನಗೆ ಫೈನ್ ಹಾಕ್ದ, ಹಿ ಫೈಂಡ್ ಮೀ. ಓಕೆ, ಅದಕ್ಕೆ ಫೈಂಡ್, ಹಿ ವಾಸ್ ಫೈಂಡ್ ಅಂದ್ರೆ
ಫೈನ್ ಹಾಕಿರುವುದು, ಫೈನ್ ಆಗುವುದು, ಆ ತರ ಮೀನಿಂಗ್ ತುಂಬಾ ಇದೆ. ಯಾಕೆ ಈ ತರ ಇದೆ ಅಂತ ಗೊತ್ತಿಲ್ಲ. ಕನ್ನಡದಲ್ಲೂ ಇದೆ ತಾನೇ ಇದು. ನಾನು ಹೇಳಿದಲ್ಲಿ ಅದಕ್ಕೆ ಫಸ್ಟ್ ಕನ್ನಡದ ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದು. ಯಾಕೆ ಡೈರೆಕ್ಟ್ ಆಗಿ ಇಂಗ್ಲಿಷ್ ಬಂದ್ರು ಕನ್ಫ್ಯೂಸ್ ಆಗುತ್ತೆ. ಕನ್ನಡದಲ್ಲಿ ಈ ತರ ಪದಗಳು ಇದೆ, ಆದ್ರೆ ಅಕ್ಷರಗಳು ಕನ್ನಡದಲ್ಲಿ ಸಪರೇಟ್ ಇಲ್ಲ. ಯಾಕೆಂದ್ರೆ ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಸ್ಪೆಲ್ಲಿಂಗ್ಸ್ ಅಂತ ಇಲ್ಲ. ಕನ್ನಡದಲ್ಲಿ ಅಕ್ಷರಗಳಿದೆ, ಇಂಗ್ಲಿಷಲ್ಲೂ ಅಕ್ಷರಗಳಿದೆ. ಅಕ್ಷರಗಳಿಗೆ ನಾವು ಲೆಟರ್ಸ್ ಅಂತ ಹೇಳ್ತೀವಿ. ಸ್ಪೆಲ್ಲಿಂಗ್ ಬೇರೆ, ಲೆಟರ್ ಬೇರೆ. ಲೆಟರ್ ಅಂದ್ರೆ ಒಂದು ಅಕ್ಷರ, ಒನ್ ಲೆಟರ್, ಒಂದು ಅಕ್ಷರ. ಸ್ಪೆಲ್ಲಿಂಗ್ ಅಂದ್ರೆ ಪದದಲ್ಲಿ ಬರುವಂತಹ ಅಕ್ಷರಗಳ ಜೋಡಣೆ. ಎಫ್ ಆದ್ಮೇಲೆ ಐ ಬರೋದು ಸ್ಪೆಲ್ಲಿಂಗ್. ಅದು ಎಫ್ ಇಸ್ ಎ ಲೆಟರ್, ಐ ಇಸ್ ಎ ಲೆಟರ್, ಎನ್ ಎಲ್ಲಾದು ಲೆಟರೇ. ಎಫ್ ಆದ್ಮೇಲೆ ಐ ಬಂದಿರೋದು ಸ್ಪೆಲ್ಲಿಂಗ್. ಫೈಂಡ್ ಸ್ಪೆಲ್ಲಿಂಗ್ ಹೇಳಿ ಅಂತ ಹೇಳಿದ್ರೆ FIND ಲೆಟರ್ನೇ ಹೇಳೋದು ನಾವು, ಆದ್ರೆ ಕೂಡಿಸಿ ಹೇಳ್ಬೇಕಾದ್ರೆ ಅದು ಸ್ಪೆಲ್ಲಿಂಗ್ ಆಗುತ್ತೆ. ನಾವು ಬಿಡಿಸಿ ಸಪರೇಟ್ ಆಗಿ ಹೇಳಿದಾಗ ಅದು ಅಕ್ಷರ ಆಗುತ್ತೆ. ಕನ್ನಡದಲ್ಲಿ ಅಕ್ಷರದ ಸಮಸ್ಯೆ ಇಲ್ಲದೆ, ಅದು ಸ್ಪೆಲ್ಲಿಂಗ್ ಸಮಸ್ಯೆ ಇಲ್ಲದೆ ಇರೋದ್ರಿಂದ ನಮಗೆ ಪದವನ್ನು ನಾವು ಹೇಗೆ ಬರೀತೀವಿ, ಕುಡಿ ಅಂತ ಬರೆದ್ರೆ ಕುಡಿ ಅಂತಾನೆ ಬರಿತೀವಿ ಎಲ್ಲ ಕಡೆ. ನಾನು ನೀರು ಕುಡಿದೆ, ಕುಡಿದೆ, ಕರುಳಿನ ಕುಡಿ ಅಂತ ಬರೆಯೋದಾದ್ರೆ ಎರಡು ಕುಡಿ ಅಂತಾನೆ ಬರಿತೀವಿ, ಓದ್ಬೇಕಾದ್ರೂ ಕುಡಿ ಅಂತಾನೆ ಓದ್ತೀವಿ. ಬಟ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ಸ್ ಬೇರೆ ಇರುತ್ತೆ, ಓದ್ಬೇಕಾದ್ರೆ ಉಚ್ಚಾರಣೆ ಒಂದೇ ಇರುತ್ತೆ, ಆದ್ರೆ ಸೆಂಟೆನ್ಸ್ ಅಲ್ಲಿ ಬರೋ ಅರ್ಥ ಬೇರೆ. ಓಕೆ, ಇದಕ್ಕೆ ನಾವು ಏನಂತ ಹೇಳ್ತೀವಿ, ಹೋಮೋಫೋನ್ಸ್. ಹೋಮ್ ಅಂತ ಹೇಳಿದ್ರೆ ಒಂದೇ ತರ ಇರುವಂತಹ, ಫೋನ್ಸ್ ಅಂತ ಹೇಳಿದ್ರೆ ಉಚ್ಚಾರಣೆ, ಐ ಮೀನ್ ಧ್ವನಿ, ಸೌಂಡ್ಸ್ ಅಂತ ಅರ್ಥ. ಒಂದೇ ತರ ಇರುವ ಧ್ವನಿ ಇರುವಂತಹ ಪದಗಳಿಗೆ ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಬಹಳಷ್ಟು ಇದಾವೆ. ನೆಕ್ಸ್ಟ್ ಇದೇ ತರ ಇನ್ನೊಂದು, ಅಕ್ಷರ ಒಂದೇ ತರ ಇರುತ್ತೆ, ಆದ್ರೆ ಅದರ ಉಚ್ಚಾರಣೆ ಮಾಡೋ ರೀತಿ ಬೇರೆ ಇರುತ್ತೆ. ಅರ್ಥ ಆಯ್ತಾ? ಅಕ್ಷರ ನೋಡ್ಲಿಕ್ಕೆ ಒಂದೇ ತರ ಇರುತ್ತೆ, ಆದ್ರೆ ಉಚ್ಚಾರಣೆ ಮಾಡೋ ರೀತಿ ಬೇರೆ ಇರುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ನಮಗೆ? ಅದು ಹಾಗೇನೆ ನಮಗೆ ಸೆಂಟೆನ್ಸ್ ಅಲ್ಲಿ ಹೆಂಗ್ ಹೇಳ್ಬೇಕು, ಸೆಂಟೆನ್ಸ್ ಅಲ್ಲಿ ಯಾವ ಪದ ಬಂದಿದೆ, ಆ ಪದದ ಉಚ್ಚಾರಣೆ ಏನು, ಅದನ್ನ ಕರೆಕ್ಟ್ ಆಗಿ ಹೇಳೋದು ಗೊತ್ತಿರಬೇಕು. ಓಕೆ, ಸೊ ಅದಕ್ಕೆ ನಾವು ಹೋಮೋಗ್ರಾಫ್ಸ್ ಅಂತ ಹೇಳ್ತೀವಿ. ಇದು ಹೋಮೋಫೋನ್ಸ್. ಓಕೆ, ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಕನ್ನಡದಲ್ಲೆಲ್ಲ ಉಚ್ಚಾರಣೆ ಕೊಟ್ಟಿದ್ದೀನಿ, ಒಂದಷ್ಟು ನಾನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ ನಿಮಗೆ. ನೆಕ್ಸ್ಟ್ ನಾವು ಇದನ್ನ ಹೋಮೋಗ್ರಾಫ್ಸ್ ಅಂದ್ರೆ ಏನು? ಹೋಮೋಗ್ರಾಫ್ಸ್, ಗ್ರಾಫ್ ಅಂದ್ರೆ ಚಿತ್ರ. ಆಕ್ಚುಲಿ ಗ್ರಾಫ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಚಿತ್ರ.